ಹಾಂ, ಇವತ್ತು ಅನಂತಕುಮಾರ್ ಹೆಗಡೆ ಅವರಿಗೆ ಪೊಲೀಸ್ ಆರಕ್ಷಕರು ನೋಟಿಸನ್ನು ನೀಡಿದರು. ಅವ್ರದ್ದು ಹೇಳಿಕೆ ತಗೊಳ್ಲಿಕ್ಕೆ ಮೊನ್ನೆ ದಿವಸ ನಡೆದಂಥ ಇನ್ಸಿಡೆಂಟ್ ಏನು ನಡೆದಿತ್ತು ಅದ್ರ ವಿಚಾರವಾಗಿ ವಿಚಾರಣೆಗೆ ಅಂತ ಕರೆದಿದ್ರು, ನೋಟಿಸ್ ಕೊಟ್ಟು ಕರೆದಿದ್ರು. ಹಾಗಾಗಿ ಇವತ್ತಿನ ದಿವಸ ಅವ್ರು ಬಂದು ವಿಚಾರಣೆಗೆ ಏನು ಸ್ಪಂದಿಸಬೇಕು ಆ ರೀತಿ ಅವ್ರದ್ದೇನು ಹೇಳಿಕೆ ಇದೆ ಅದನ್ನು ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂತಂದರೆ ಅವರು ಅವತ್ತಿನ ದಿವಸ ಏನು ಆ ಕಡೆಯಿಂದ ಬರ್ತಾ ಇದ್ರು, ಹುಬ್ಳಿ ಕಡೆಯಿಂದ ಏನು ಬೆಂಗಳೂರು ಕಡೆಗೆ ಬರ್ತಾ ಇದ್ರು, ಅಂಥ ಸಂದರ್ಭದಲ್ಲಿ ಹಿಂದೆ ಬಂದಂಥ ಇನೋವಾ ಕಾರ್ನವ್ರು ಏನು ಬಂದಿದ್ದಾರೆ, ಬಂದು ಅವ್ರಿಗೆ ಆ ಪಕ್ಕದಲ್ಲೇ ಬರ್ತಾ ಇದ್ರಂತೆ. ಬಂದಾಗ ಅವರು ಮತ್ತೆ ಏನು ಮಾಡಿದ್ದಾರೆ, ಇವರು ಎಡಕ್ಕೆ ನಿಲ್ಲಿಸಿದ್ದಾರೆ ಕಾರ್ನ. ಎಡಕ್ಕೆ ನಿಲ್ಲಿಸಿದಾಗ ಅವರೇನೆ ಇನೋವಾ ಕಾರ್ನವ್ರು ಮುಂದೆ ಬಂದು ನಿಲ್ಲಿಸ್ಕೊಂಡು ನಿಲ್ಲಿಸಿದಾಗ ಇವರಿಬ್ರು ಏನು ಡ್ರೈವರ್ ಮತ್ತು ಅಂಗರಕ್ಷಕ ಏನಿದ್ದಾರೆ ಅವ್ರು ಹೋಗಿ ಅವ್ರನ್ನ ವಿಚಾರಿಸಿದ್ದಾರೆ, ಯಾಕಪ್ಪ ಈ ಥರ ಮಾಡ್ತಾ ಇದ್ದೀರಿ, ಇದು ಈ ಥರ ಮಾಡ್ತಾರೆ ಸರಿ ಇಲ್ಲ ಅಂದಾಗ ಒಳಗಡೆ ಕೂತಿರೋರು ಅನಂತಕುಮಾರ್ ಹೆಗಡೆಯವರು ಅಂತ ಗೊತ್ತಾದ ಮೇಲೆ ಸ್ವಲ್ಪ ಅವರು ಈ ಥರ ಏನು ಕೆಟ್ಟದಾಗೆಲ್ಲ ಬೈದು ಗಲಾಟೆ ಎಲ್ಲ ಮಾಡಿದ್ದಾರೆ. ಆದರೆ ಅಲ್ಲೇನು ಅಲ್ಲೇ ಪಲ್ಲೆ ಅಂತ ಏನು ನಡೆದಿಲ್ಲ. ಅವ್ರನ್ನ ತಳ್ಳಾಟ ನುಕಾಟ ಮಾಡ್ಕೊಂಡು 50 ಜನ ಸೇರ್ಕೊಂಡಂಥ ಸಂದರ್ಭದಲ್ಲಿ ಅವ್ರನ್ನ ಏನು ಅಂಗರಕ್ಷಕ ಇದ್ದಾರೆ ಅವ್ರನ್ನ ಸೇಫ್ ಮಾಡೋ ಉದ್ದೇಶದಿಂದಾಗಿ ಅವ್ರನ್ನ ಕಾರ್ನಲ್ಲಿ ವಾಪಸ್ ಹಂಗೇನೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಲ್ಲಿ ಕರೆಸ್ಕೊಂಡು ವಾಪಸ್ ಹೋಗಿದ್ದಾರೆ. ಹಾಸ್ಪಿಟಲ್ ಪ್ರಕರಣ ದಾಖಲಾಗಿತ್ತು, ಸಂಚಾರಿ ಪೊಲೀಸರನ್ನೇ ಕರೆಸುವಂಥದ್ದು ಏನಿತ್ತು, ಮತ್ತೆ ಪೊಲೀಸ್ನವರೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ಪ್ರಕರಣವನ್ನು. ಪೊಲೀಸ್ನವರು ಯಾವುದೇ ದಿಕ್ಕನ್ನು ತಪ್ಪಿಸ್ತಾ ಇಲ್ಲ. ಅವರು ಭದ್ರತೆ ದೃಷ್ಟಿಯಿಂದಾಗಿ ಅವ್ರಿಗೆ ಏನು ಅನಿಸ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಇಲ್ಲ ವಿಚಾರಣೆಗೆ ಬರಲಿಕ್ಕೆ ಅಂತ ಅಂದ್ಬಿಟ್ಟು ಏನು ಹೇಳಿಲ್ಲ. ಈಗ ಏನಾಗಿದೆ ಅಂದರೆ ಹೈಕೋರ್ಟಲ್ಲಿ ಹಾಕೊಂಡು ಇಲ್ಲಿ ಪಿಟಿಷನ್ ಹಾಕೊಂಡಿದ್ವಿ, ಕ್ವಾಶಿಂಗ್ ಕೇಳಿ ಅವ್ರನ್ನ ಹಾಕೊಂಡಿರೋದ್ರಿಂದ ಅದರಲ್ಲಿ ಆರ್ಡರ್ ಕೂಡ ಇದೆ. ಏನು ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಕೂಡ ಯಾವುದೇ ರೀತಿಯ ಚಾರ್ಜ್ ಶೀಟ್ ಫೈಲ್ ಮಾಡಬಾರ್ದು ಈ ಪಿಟಿಷನ್ ಮುಗಿಯೋವರೆಗೂ ಅಂತ ಹೇಳಿ ಅದರಲ್ಲಿ ಡೈರೆಕ್ಷನ್ ಇದೆ. ಸರ್, ಅಂದ್ರೆ ಬರೀ ವಿಚಾರಣೆಗೆ ಮಾತ್ರನೇ ಏನಾದರೂ ಎವಿಡೆನ್ಸ್ ತಗೊಂಬನ್ನಿ ಅಂತ ಇಲ್ಲ, ಎವಿಡೆನ್ಸ್ ವಿಚಾರಣೆ ಅಂತ ಏನಿಲ್ಲ. ಅಲ್ಲಿ ತನಿಖಾಧಿಕಾರಿಗಳು ಕೇಳಿದಂಥ ಪ್ರಶ್ನೆಗಳು ಏನಿದಾವೆ, ಅಲ್ಲಿ ಏನು ನಡೀತು ಇನ್ಸಿಡೆಂಟ್ ಅನ್ನೋ ವಿಚಾರಣೆಗೆ ಕರೆದಿದ್ರಂಗೆ ಅಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಏನಿದೆ ಅದರ ವಿಚಾರವಾಗಿ ಮಾತ್ರ ಹೇಳಿರ್ತಕ್ಕಂಥದ್ದು.